ಉಪ್ಪಿಟ್ಟು ರೊಟ್ಟಿ ಸೂಪರ್ ಅದೇ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ನೀವು ವಿಡಿಯೋನ ಕೊನೆಯ ತನಕ ನೋಡಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆಯೇ ನೋಡಿರಿ, ಇದು ಉಳಿದಿರ್ತಕ್ಕಂಥ ಉಪ್ಪಿಟ್ಟು. ಈ ಉಪ್ಪಿಟ್ಟಿಗೆ ಅಂದರೆ ಒಬ್ಬರು ತಿನ್ನೋಷ್ಟು ಉಪ್ಪಿಟ್ಟಿದೆ. ಅದಕ್ಕೆ ಒಂದು 3 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಜೋಳದ ಹಿಟ್ಟು ಹಾಕ್ಕೊಳ್ಳಿ, ರಾಗಿ ಹಿಟ್ಟು ಹಾಕ್ಕೊಳ್ಳಿ, ಅಥವಾ ಮಿಲ್ಲೆಟ್ಸ್ ಹಿಟ್ಟು ಅಂದರೆ ಸಿರಿಧಾನ್ಯದ ಹಿಟ್ಟು ಯಾವ್ದು ಬೇಕಂದ್ರೂ ಹಾಕ್ಕೊಳ್ಳಿ. ನೀರು ಹಾಕಬೇಡಿ. ಫಸ್ಟೇ ಹಿಟ್ಟು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಹಿಂಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ರೊಟ್ಟಿ ಹಿಟ್ಟೇನು ಅದಕ್ಕೆ ಬರಬೇಕಂದ್ರೆ ಎಷ್ಟು ನೀರು ಹಾಕಬೇಕು ಅನ್ನೋದನ್ನು ಮಾಮೂಲಿ ತಣ್ಣೀರೇ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಚೆನ್ನಾಗಿ ಹಿಂಗೆ ನಾದ್ಕೊಳ್ಳಿ. ಇದು ಮೇಯ್ನು ಈ ಥರ ನಾದ್ಕೊಳ್ಳೋದೇ ಇರೋದು. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಇದನ್ನೇನು ನೆನೆಸಿಡೋದು ಬೇಡ, ಏನು ಬೇಡ, ತಕ್ಷಣವೇ ಆವಾಗಲೇ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಒಂದು ಸಾರಿ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಉಳಿದಿರ್ತಕ್ಕಂಥ ಉಪ್ಪಿಟ್ಟು ಬಿಸಾಡೋದಕ್ಕಿಂತ ಮೊದಲು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ. ನಿಜವಾಗ್ಲೂ ಬೇಕಂತಲೇ ಉಪ್ಪಿಟ್ಟನ್ನ ಜಾಸ್ತಿ ಮಾಡಿ ಮಧ್ಯಾಹ್ನಕ್ಕೆ ಮಾಡ್ಕೊಂಬಿಡ್ತೀರ. ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಬಿಡೋದು, ಮತ್ತು ಉಪ್ಪಿಟ್ಟನ್ನ ಬಿಸಿ ಉಪ್ಪಿಟ್ಟು ತಿನ್ಕೊಂಬಿಟ್ಟು ಮಧ್ಯಾಹ್ನ ಏನಾರ ಮಿಕ್ಕಿದ್ನ ಮಧ್ಯಾಹ್ನಕ್ಕೆ ಲಂಚಿಗೆ ಯಾವುದಾದ್ರೂ ಒಂದು ಪಲ್ಯ ಜೊತೆ ಈ ಥರ ಉಪ್ಪಿಟ್ಟು ರೊಟ್ಟಿ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಮಾಮೂಲಿ ರೊಟ್ಟಿಗೆ ನಾನು ಬರೀ ಅದನ್ನೇ ಹಂಗೆ ತಿನ್ಬೋದು. ಯಾವುದೇ ಪಲ್ಯ ಚಟ್ನಿ ಏನೂ ಬೇಕಾಗಲ್ಲ. ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಹಂಗೆ ತಿನ್ಬಿಡ್ಬೋದು. ಅಷ್ಟು ರುಚಿಯಾಗಿರುತ್ತೆ. ನಿಮಗೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂದರೆ ತೆಳುವಾಗಿ ತಟ್ಕೊಳ್ಳಿ, ಇಲ್ಲ ಸ್ವಲ್ಪ ಮೆತ್ತವಾಗಬೇಕು ಅಂತಂದರೆ ಸ್ವಲ್ಪ ದಪ್ಪದಾಗಿ ತಟ್ಕೊಳ್ರಿ. ತುಂಬಾ ಚೆನ್ನಾಗಿ ಬರುತ್ತೆ. ಎಂಥ ಚಿಕ್ಕ ಮಕ್ಕಳನ್ನು ಸಹ ಹಿಂಗೆ ತಟ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ನೋಡಿರಿ, ಒಂದು ಚೂರು ಎಲ್ಲೂ ಕಿತ್ತೋಗಲ್ಲ. ಈ ಥರ ಹೋಳಿಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹೆಚ್ಕೊಂಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಂಬಿಟ್ಟು ಹಿಂಗೆ ತಳ್ಕೊಂಬಿಟ್ರೆ ನಿಜವಾಗ್ಲೂ ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ಪೇಪರ್ ಥರ ಬರುತ್ತೆ. ಅಷ್ಟು ತೆಳುವಾಗಿ ಬರುತ್ತೆ. ಮತ್ತು ನೋಡಿರಿ, ಎರಡು ನಿಮಿಷಕ್ಕೆಲ್ಲ ಒಂದು ರೊಟ್ಟಿ ಮಾಡಾಕ್ಬಿಡ್ಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ನೀವಂತೂ ಉಪ್ಪಿಟ್ಟನ್ನ ಎಸೆಯೋಕ್ಕೆ ಹೋಗಲ್ಲ ಇನ್ನು ಮುಂದೆ. ತಕ್ಷಣವೇ ರೊಟ್ಟಿ ಮಾಡಿ. ಬೇಕಂದ್ರೆ ಹಂಗೆ ಎತ್ತಿಟ್ಕೊಂಬಿಟ್ಟು ಡ್ರೈ ಆಗಿಬಿಡುತ್ತೆ. ತೆಳುವಾಗಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಹಂಗೆ ಬಿಟ್ಬಿಟ್ರೆ ಹಂಚ ಮೇಲೆ ಫುಲ್ ಡ್ರೈ ಆಗೋಗ್ಬಿಡುತ್ತೆ. ಒಂಥರ ನಿಪ್ಪಟ್ಟು ಥರ ತಿನ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಹಂಚಿನ ಮೇಲೆ ಹಾಕ್ಬಿಟ್ಟು ಒಂದು ಚೂರು ಎಲ್ಲೂ ಅಂಟ್ಕೊಳ್ಳಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಬಿಟ್ಬಿಟ್ಟು 1-2 ಸೆಕೆಂಡ್ ಬಿಟ್ಬಿಟ್ರೆ ನೋಡಿರಿ, ತಾನಾಗೇ ಎಷ್ಟು ನೀಟಾಗಿ ಬರುತ್ತೆ. ಹಂಚು ಎಷ್ಟಿರುತ್ತೋ ಅಷ್ಟಾಗ್ಲನ್ನು ತಟ್ಕೊಂಬಿಡ್ಬೋದು. ಎಲ್ಲೂ ಕಿತ್ತೋಗಲ್ಲ, ಅಂಟ್ಕೊಳ್ಳಲ್ಲ. ಅಷ್ಟು ಸೂಪರಾಗಿ ಬರುತ್ತೆ ನೋಡಿರಿ. ಸಕ್ಕತ್ತಾಗಿರುತ್ತೆ. ಏನು ಉಪ್ಪು ಖಾರ ಏನು ಸೇರಿಸೋದು ಬೇಡ. ಬರೀ ಉಪ್ಪಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು, ಜೋಳದ ಹಿಟ್ಟು ಯಾವುದಾದ್ರೂ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ನಾದ್ಬಿಟ್ಟು ಹಿಂಗೆ ಹಾಕ್ಕೊಳ್ಳೋದು. ಉಪ್ಪಿಟ್ಟು ರೊಟ್ಟಿ ಸೂಪರ್ ಅದೇ. ನಮ್ಮ ಮನೇಲಂತೂ ತುಂಬಾ ಇಷ್ಟಪಟ್ಟು ಒಂದು 3 ರೊಟ್ಟಿ ತಿಂದ್ಬಿಟ್ಟಿದ್ದಾರೆ. ಹಾಗೆಯೇ ಕೊನೆಯ ತನಕ ವಿಡಿಯೋ ನೋಡಿದೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು.